ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೇನೆ. ನಿನ್ನೆ ರಾತ್ರಿ ಇದನ್ನ ಫ್ರಿಜ್ನ ಬಂದ್ ಮಾಡಿಟ್ಟಿದ್ದೆ, ಯಾಕಂದ್ರೆ ಇದ್ರೊಳಗೆ ಮಾವಿನ ಹಣ್ಣಿನ ಪಲ್ಪ್ ಏನು ಬರ್ತೈತಲ್ಲ ಅದನ್ನ ತೆಗೆದ ಸ್ಟೋರ್ ಮಾಡಿಟ್ಟೇನೆ ನಾನು. ಬಟ್ ಇದು ಎದ್ರಲ್ಲಿ ಇತ್ತಂದ್ರ ಮಾನ್ಸೂನಲ್ಲಿ ಇತ್ತಿದ, ಮಾನ್ಸೂನ್ ಏನು ಬರ್ತೈತಿಲ್ಲ ಮಾನ್ಸೂನಲ್ಲಿ ಇತ್ತ, ವಿಂಟರ್ ಕೆಡ್ಬೇಕಿತ್ತಂತ ಅನ್ಸತ್ತ. ಇದು ಫುಲ್ ಎಲ್ಲ ಐಸ್ ಕಟ್ಕೊಂಡ್ಬಿಟ್ಟೈತಿ. ಇನ್ನು ಎಷ್ಟೊತ್ತಿಗೆ ಇದಾಗತ್ತ ಗೊತ್ತಿಲ್ಲ. ನಾವು ಕರಿಗೆ ಇದಾಗತ್ತ ಅಂತ ಅನ್ಕೊಂಡಿದ್ವಿ, ಬಟ್ ಕರಗಿಲ್ಲ ಅದಿನ್ನು. ಇದು ಫ್ಯಾಷನ್ ಫ್ರೂಟಿನ ಪಲ್ಪ್ ಏನು ಬರ್ತೈತಲ್ಲ ರಸ ಅದ. ಇಲ್ಲಿ ಹೊರಗಡೆ ಇಟ್ಟರೆ ಜಾಸ್ತಿ ನೆಡಕ್ಕಾಗಲ್ಲ ನಾವು, ಹಾಗಾಗಿ ಫ್ರೀಝರ್ ಒಳಗೆ ಇಟ್ವಿ ಅಂದ್ರೆ ನಾವು ಇದನ್ನ 1 yearವರೆಗೂ ನಾವು ಯೂಸ್ ಮಾಡ್ಬೋದು. ಇದು ಲೈಮ್ ರಸ, ಲೆಮನ್ ರಸ, ಇದು ನಿಂಬೆಹಣ್ಣಿನ ರಸ. ಇದು ಸಹಿತ ಹಂಗೆ ಎಷ್ಟು ಬೇಕು ನೋಡಷ್ಟ ಇಲ್ಲಿ ಇಟ್ಕೊಂಡಿರ್ತೇವೆ. ಜಾಸ್ತಿ ಹಿಂಗೆ ನಿಂಬೆಹಣ್ಣು ತೊಗೊಂಬಂದಿರ್ತೇವಲ್ಲ ಅದನ್ನ ಸ್ಟೋರ್ ಮಾಡಿ ಇದ್ರೊಳಗೆ ಇಟ್ಟಿರ್ತೇನೆ ನಾನು. ನಾವು ಈ ಥರ ಸ್ಟೋರ್ ಮಾಡಿ ಇಡೋದ್ರಿಂದ ನಮ್ಗೆ ಫ್ರೀಝರಲ್ಲಿ ಇಡೋದ್ರಿಂದ ಜಾಸ್ತಿ ಟೈಮ್ ಬರ್ತೈತೆ ಅಂತ ನನಗೂ ನನ್ನ ಫ್ರೆಂಡ್ ಹೇಳಿದ್ದು. ಹಾಗಾಗಿ ಇದು ಮಾವಿನ ಹಣ್ಣಿನ ಪಲ್ಪ್ ಫಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ದೆ, ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆದ್ರೆ ಇನ್ನೂ ಇದು ಖುಲ್ಲನಾಗಿಲ್ಲ. ಇದಿಷ್ಟು ಯಾವಾಗ ಇದಾಗತ್ತೋ ಇದರಲ್ಲಿ ಐತಿ ಮಾವಿನ ಹಣ್ಣಿನ ಪಲ್ಪ್. ಫುಲ್ ಎಲ್ಲ ಐಸ್ ಕಟ್ಕೊಂಡ್ಬಿಟ್ಟೈತದ. ನೋಡೋಣ, ಇನ್ನು ಒಂದು 10 ಗಂಟೆವರೆಗೂ ಹಂಗೆ ಬಿಡ್ತೇನೆ. ಇದ್ರೊಳಗೆ ಸ್ವಲ್ಪ ಐಸ್ ಕ್ರೀಮ್ ಐತಿ, ಸ್ವಲ್ಪ ಐತಿ, ಅದು ತಕೊಂಡೇನೆ ಇಲ್ಲ, ತಿಂದೇನೆ ಇಲ್ಲ ನಾವು. ಇನ್ನು ಮತ್ತು ಸಮ್ಮರ್ ಬರ್ತೈತಲ್ರಿ ಐಸ್ ಕ್ರೀಮ್ ಮಾಡೋದು. ಮನ್ಯಾಗ ಮಾಡಿಟ್ಟಿರ್ತೇನೆ, ಮನ್ಯಾಗಿಂದ ಮತ್ತು ಹೊರಗಡೆ ತಂದಿದ್ದಲ್ಲ, ಮನ್ಯಾಗ ಮಾಡಿದ್ದೆ ನಾನು. ಇದು ಇಷ್ಟ ಬಿಡ್ಲಾ ಅಂತ ನೋಡೋಣ, ಅಷ್ಟೇ ಬಿಡ್ತೇನೆ. ಇವತ್ತಿನ ವ್ಲಾಗ್, ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಎಷ್ಟಾದ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡೋಣ ಮಾವಿನ ಹಣ್ಣಿನ ಪಲ್ಪ್ ಹೆಂಗಿರ್ತೈತೆ ಅಂತ ಗೊತ್ತಿಲ್ಲ. ಯೂಟ್ಯೂಬಲ್ಲೆಲ್ಲ ನಾನು ನೋಡಿ ಇದನ್ನು ಮಾಡಿ ಒಬ್ಬೊಬ್ರು ಒಂದೊಂದು ಥರ ಸ್ಟೋರ್ ಮಾಡಿ ಇಡ್ತಿದ್ರು. ನಾನು ಹಂಗೆ ಅದು ಡಬ್ಬದಲ್ಲಿ ಆದ್ರೆ ಅದು ಗಟ್ಟಿ ಇರ್ತೈತಲ್ಲ, ನಮ್ಮ ಮಾವಿನ ಗಿಡದ ಮಾವಿನ ಹಣ್ಣಿಂದ ಅದು ಒಂದು ಇದ್ರೊಳಗನ್ನ ಹಾಕಿಟ್ಟೇನಿ. ನೋಡೋಣ ಅಂತ ಅದು ಯಾವಾಗ ಖುಲ್ಲ ಆಗತ್ತೋ. ಹಿಂದೆ ಫುಲ್ ನೀರು ತುಂಬ್ಕೊಂಡಿರ್ಬೋದು ಬಹುಶಃ. ಇಲ್ಲ ಯಾಕೇನೋ ಇದು ನೀರು ಅಷ್ಟೊಂದು ತುಂಬ್ಕೊಂಡಿಲ್ಲ ಹಿಂದೆ. ಇರಲಿ, ಇದು ಐಸ್ ಕ್ಯೂಬ್ ಸದ್ಯಕ್ಕಲ್ಲಿ ಇರಲಿ. ಇನ್ನು ಕಡ್ಯಾಕ್ ಇಡ್ತೇನೆ. ಎಲ್ಲ ನೀರಿಲ್ಲ ಇದಾಗ್ಯಾವಲ್ಲ, ನೀರಿದಕ್ಕವು. ಬೆಳಗ್ಗೆ ಅಂದ್ರೆ ಎಲ್ಲ ಖುಲ್ಲ ಹಾಕ್ಯದ ಅಂತ ಅನ್ಕೊಂಡಿದ್ದೆ. ನಮ್ದು ಇಲ್ಲೂ ನಾವು ಬಿಡಿಸ್ಬಾರ್ದು. ಏನಾದ್ರೂ ಇದಾತಂದ್ರೆ ಅದಕ್ಕೆ ತೊಗೊಂಡು ಬಿಡ್ಸಕ್ಕೆ ಹೋದ್ರೆ ನಮ್ಮ ಫ್ರಿಜ್ ಬಾತಾಗ್ಬಿಡ್ತೈತಿ, ಹಾಳಾಗ್ಬಿಡ್ತೈತಿ. ಸದ್ಯಕ್ಕೆ ಅಷ್ಟೇ ಇರ್ಲದು. ಸಿಂಕಲ್ ಅಷ್ಟು ಏನು ಇದನ್ನ ಮಾಡಂಗಿಲ್ಲ, ಮುಸ್ರಿ ಅದು ಏನು ಚೆಲ್ಲಂಗಿಲ್ಲ. ಜಸ್ಟ್ ಹಂಗೆ ಯಾವಾಗಲೂ ಅದಷ್ಟು ಕೈ ತಗೊಂಡಿರ್ತೀವಿ. ಮೊಸರು ನೀರೆಲ್ಲ ಬಕೆಟ್ಗೆ ಹಾಕ್ತೇವೆ, ಯಾಕಂದ್ರೆ ನಮ್ಗೆ ಅವ್ರಿಗೆ ಬೇಕಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಹಾಲು ಹಿಂಡಿ ತೊಗೊಂತಾರೆ. ಈಗ ಜಸ್ಟ್ ಈಗ ಇದ್ದೆ ನಾನು. ಫುಲ್ ಗಂಟ್ಲೆಲ್ಲ ನೋವಾಗ್ಬಿಡೈತೆ ನಂದು. ಒಳಗೆ 2 ದಿನ ಆಯ್ತು. ಕೋಲ್ಡ್ ಆಕೈತಲ್ಲ, ಅದ್ರ ಸಲುವಾಗಿ ಅಂತ ಅನಿಸ್ತೈತಿ. ಜಂಡು ಬಾಂಬ್ ಹಚ್ಕೊಂಡು ಗುಳಿಗೆ ಏನು ತೊಗೊಂಡಿಲ್ಲ, ಕಡಿಮೆನಾಗಿಲ್ಲ. ಹಾಗಾಗಿ ಮುಂಜಾನಾಗ ಅದು ಗಂಟ್ಲ ನೋವಾದರೆ ಹೇಳಕ್ಕಾಗಿಲ್ಲ. ಮುಂಜಾನಾಗ ನಾಷ್ಟಾತಿ ಮಾಡಬೇಕು, ಕಸಾತಿ ಗುಡಿಸ್ಕೊಂಡ. ಗ್ಯಾಸ್ ಹಚ್ಕೊಂಡ್ರೆ ಚಲಿಟ್ಟು ನೋಡ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಪ್ರೆಸೆಂಟ್ ಮಾಡ್ತಿರೋದು ಕಡ್ಡಿ ಜಾರ್ಜೆಟ್ ಅಂತ ಬರ್ತಾ ಇವ. ಇದೊಂದ್ಸಲ ಆದ್ರೆ 2ನೇ ಸಲ, ನಾನು 3 ಸಲ ಆತಂತ ಅನಿಸ್ತೈತಿ ರೀಸ್ಟಾಕ್ ಮಾಡ್ಸಕತ್ತ. ನಾನು ಇದು ವಾಟ್ಸಪ್ ಗ್ರೂಪ್ ಐತಿ, ಎಲ್ಲ ಹಾಕಿರ್ತೇನೆ, ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿರ್ತಾವ. ಈಗ ನಾನು ಏನು ವೇರ್ ಮಾಡಿಲ್ಲ, ಇದೇ ಸೀರೆ. ಸದ್ಯಕ್ಕೆ ಇದ್ರೊಳಗೆ ಕಲರ್ಸ್ ಯಾವ್ದ ನೋಡ್ರಿ, ಇದೇ ಕಲರ್ಸ್ ಇರ್ತಾವ. ಸಪ್ರೇಟ್ ಫೋಟೋ ಮತ್ತು ವಿಡಿಯೋನ ಕೇಳಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಕೈತಿ ನೋಡಿ, ಅದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಸದ್ಯಕ್ಕೆ ಕಲರ್ಸ್ ನಂಗೆ ಈ ಸಲ ಇಷ್ಟ ಸಿಕ್ಕು. ಮಸ್ತ್ ಅದಾವ, ಕಾಂಟ್ರಾಸ್ಟಲ್ಲಿ ಬಂದಾವ. ಬ್ಲೌಸ್ ಅತಿ ಸಖತ್ತಾಗೈತಿ. ನಾನೇನು ಬ್ಲೌಸ್ ವೇರ್ ಮಾಡೇನಿಲ್ಲ, ಅದ ಬ್ಲೌಸ್ ಅದೇ ಥರನೇ ಬರ್ತೈತೆ ನೋಡಿ. ಕಲರ್ ಕಾಂಬಿನೇಷನ್ ಅಂದ್ರೆ ಸಖತ್ತಾಗ್ಯದ, ಒಂದಕ್ಕಿಂತ ಒಂದು ಚಂದ. ಸ್ಕ್ರೀನ್ನಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ನೋಡಿ, ಸೆರಗಿನ ಪಾರ್ಟಿ ಇದು ಸೀರೆ ಕಾಣಿಸ್ತೈತಿಲ್ಲ, ಈ ಥರ
ಸೆರಗಿನ ಪಾರ್ಟಿ ಇದೆ. ಪೂರ್ತಿ ಸೀರೆ ಪೂರ್ತಿ ಈ ಥರ ಬರುತ್ತೆ. ನಿಮ್ಗೇನು ಕಾಣಿಸತ್ತಲ್ಲ, ಲೆಂಗ್ತು ಮತ್ತು ವೇಟ್ ಅಂತೂ ಸಖತ್ತಾಗೈತಿ. ಬ್ಲೌಸ್ ನೋಡಿ, ಇದು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ. ಸಖತ್ತಾಗೈತೆ ಸೀರೆ. ನಿಮಗೆ ಯಾರಿಗೆ ಯಾವ ಕಲರ್ ಬೇಕು ನೋಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. 4 to 7 days ಸೀರೆ ಬಂದು ನಿಮ್ಮ ಮನೆ ಬಾಗಿಲಿನ ತಲುಪ್ತಾವೆ. ಬಿಸಿ ಬಿಸಿ ಚಪಾತಿ ರೆಡಿ ಹಾಕೊಂಡ್ರಿ. ಇಲ್ಲಿ ಎಣ್ಣೆ ಹಚ್ಕೊಂಡು ನೋಡ್ರಿ. ಸೀರೆ ಉಟ್ಟ ನಾರಿ ಚಪಾತಿ ಮಾಡಾಕತ್ತಾಳ ನೋಡ್ರಿ ಇವತ್ತು. ನಮ್ಮ ಮನೆಯವ್ರಿಗೆ ಅಷ್ಟೇ, ಈಗ 4 ಅಂದ್ರೆ 4. ನಂಗೆ ಮುಂಚೆನೇ ರಾಗಿ ಮುದ್ದೆ. ನನ್ನಲ್ಲಿ ಹೊಲಕ್ಕೆ ಎಣ್ಣೆ ಹೊಡ್ಯಾಕ ಕಳಿಸಿಲ್ಲ, ರಾಗಿ ಮುದ್ದೆ ಮಾಡ್ಕೊಂತ ತಿಂದಾಳ್ರಿ. ಬಲತಿನೋ ಗನಮಾಗ 1 2 3 4 ಲೆಕ್ಕ 7 ಇಲ್ಲ. ನೀನು ಮಾಡಿದ ಚಪಾತಿ ಹಂಗದವ್ರಿ. ಅದಕ್ಕೆ ನಾನು ತಿನ್ನಕ್ಕೆ 4 ನಮ್ಮ ಪ್ರಕಾರ 4 ಅವು. ಹೆಚ್ಚಿ ಮಾಡ್ತೇನೆ ಸಂತ. ಮತ್ತು ಸೀಸನ್ ಇಲ್ಲ ಸೀಸನ್ದಾಗ ನಮ್ಮ ಮನ್ಯಾಗ ಮಾವಿನ ಹಣ್ಣು ಸೀಕರ್ನಿ ಮಾವಿನ ಹಣ್ಣಿನ ಸೀಸನ್ ಮುಗಿದ 6 ತಿಂಗಳಾತು. ಇವಾಗ ನಮ್ಮ ಮನ್ಯಾಗ ಶೇಖರ್ನಿ. ಈಗ ಫೋಟೋ ತೆಗಿ, ಇನ್ವಿಟೇಷನ್ ಅದ್ರೊಳಗೆ ತೆಗಿ, ಫೋಟೋ ಕಿಟ್ ತೆಗಿ ಅಂದ್ರೆ ಕ್ಲಿಯರ್ ಬರ್ತೈತಿ. ಇಲ್ಲಿ ರಾಗಿ ಮುದ್ದೆ ಐತಿ ನೋಡಿ. ನಾನು ಮಾಡೋ ಚಪಾತಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಿ. ಇಟ ಜಾಗದೊಳಗೆ ಹೆಂಗೆ ಮಾಡ್ತೀರಿ ನೀನು ಅಷ್ಟು ಚಂದ ಚಪಾತಿ ಅಂತೇಳಿ. ಇನ್ನೂ ಅಷ್ಟು ಚಂದ ಮಾಡಂಗಿಲ್ಲ ರೀ ನಾನು. ತಿನ್ನಾಕ ನಮಗೆಲ್ಲ ಕರೆಕ್ಟಾಗಿ ಬೇಯಿಸ್ತೀನಿ. ಶೇಪ್ ಚಂದ ಇರಲಿಲ್ಲ ಅಂದ್ರೆ ಬೇಯಿಸೋದು ಮಾತ್ರ ನೀಟಾಗಿ ಬೇಯಿಸ್ತೇನೆ ಅಚ್ಚುಕಟ್ಟಾಗಿ. ನಾವು ಇನ್ನು ನಮ್ಮ ಕಡೆ ರೊಟ್ಟಿ ಚಪಾತಿ ಮಾಡೋಕೆ ಹೆಣ್ಮಕ್ಳಂತರೂ ನಂಬರ್ 1 ನೋಡ್ರಿ. ನನ್ನ ಹಬ್ಬಕ್ಕೆ ಅಂತಲ್ಲ, ಯಾಕಂದ್ರೆ ಸಣ್ಣ ವಯಸ್ಸೆಲ್ಲ ಅಡುಗೆ ಕಳಿಸ್ಬಿಡ್ತಾರೆ ಹಳ್ಳಿಗಳ ಕಡೆ. ನನಗೆ ಎಷ್ಟಂದ್ರೆ ಒಂದು ಮದುವೆಯಾಗಿನ 18 ವರ್ಷ ಆಯ್ತು. ಅದಕ್ಕಿಂತ ಮುಂಚೆನ 4-5 ವರ್ಷ ಜಲ್ದಿನ ಅವಾಗೆಲ್ಲ ನಮ್ಮ ಎಷ್ಟಂದ್ರೆ 5ನೇ ಕ್ಲಾಸಿಗೆ 6ನೇ ಕ್ಲಾಸಿಗೆಲ್ಲ ಅಡುಗೆ ಮಾಡೋಕೆ ಕಲಿಸ್ತಿದ್ರು. ಹಾಗಾಗಿ ಅಷ್ಟೊಂದು ವರ್ಷದ ಅನುಭವ ಇರ್ತೈತೆ ಅಲ್ರಿ. ಹಾಗಾಗಿ ಮಾಡ್ತಿರ್ತೀವಿ. ಏನು ಮಾಡಕತ್ತೀರಪ್ಪ? ಈಗ ಅವು ಬರಂಗಿಲ್ಲ ಅಲ್ಲಿ 2 ಆಗ್ಯಾವಲ್ಲ. ಅಲ್ಲಿ 2 ಅಂದ್ರೆ 100 ಫೂಟ್ ಆಗ್ತದ. 100 ಫೂಟ್ ಅಂದ್ರೆ 5 ಪೈಪ್ ಅದು. ಅಲ್ಲಿ 5, ಇಲ್ಲಿ 2 7 ಪೈಪ್ ಅದು. 10 ಪೈಪ್ ತಂದು ಬರುತ್ತೆ ನಾವು. ಅದು ಬೇಕಾ ಮತ್ತು ನಾವು ಮತ್ತೆ ಯಾವಾಗ ಮುಂದಕ್ಕೆ ಅದ್ರ ಬೇಕಾದ್ರೆ ಹೌದಿಲ್ಲ. ಕಬ್ಬು ಮಸ್ತ್ ಹುಟ್ಟೈತಲ್ಲ. ಈಗ ಸದ್ಯ ಡ್ರಿಪ್ ಮಾಡಬೇಕು. ಇದಕ್ಕೆ ಅಲ್ಲಿ ದಂಡಿ ಒಂದೊಂದು ಮಾರು ಹುಟ್ಟೇ ಇಲ್ಲ. ನೀರು ಏರುವಲ್ದಲ್ಲ ಇಲ್ಲಿ ಮಳೆ ಆದ್ರೆ. ಈ ಸದ್ಯ ಡ್ರಿಪ್ ಮಾಡಿ ದಡಗನ ಗೊಬ್ಬರ ಒತ್ತಿದ್ವಿ ಅಂದ್ರೆ ಅದ್ರ ತೆಗೆದ ಬೇರೆ ಗೊಬ್ಬರ ಬೇಕೀಗ. ಮೇನ್ ನಾವು ಕಸ ತಗೊಳ್ಳೋಣಪ್ಪ 2 ದಿನ. ಅದು ಏನಾರ ಆಯ್ತಲ್ಲ ಕಸದ ಅಡ್ಡಾಡಕ್ಕೆ ಹೋಗೋದು ಬಿಡು. ಊರಾಗ ಕಸ ಏನಾರ ಆಯ್ತಾಳ ಅದ್ರ ಬಗ್ಗೆ ಚಿಂತೆ ಬಿಡು. ನೀನು ಊರಾಗ ಹೋಗಂಗಿಲ್ಲ. ಇನ್ನು ನಿಂದ ಅಟ್ಟ ನೀನು ಮಾಡ್ಕೋ. ನಂದಷ್ಟ ನಾ ಯಾಕೆ ಮಾಡ್ಕೊಲ್ಲಿ? ಇದ್ರದ್ದು ನಂದು ಚಿಂತೆ ಬಿಡು. ನೀ ಆಳು ಹಚ್ಚಂಗಿಲ್ಲ, ನೀನು ಕಸ ತೆಗಿಬೇಕು ನೋಡು. ಎಣ್ಣೆ ಹೊಡ್ಯಂಗಿಲ್ಲ. ನಾ ಹೆಂಗೆ ಮಾಡ್ಕೋತಿದ್ನಿ ಮೊದಲು ಒಂದು ಆಳು ಹಚ್ಲಾರಂಗೆ. ಏನೇನು ತರ್ಬೇಕಂದ್ರೆ ಇದು ಅಲ್ಲೇ ಗಿಡದಾಗ ಮಾಡೋಣ ಅಲ್ಲಿ. ಹೌದಲ್ಲ. ಸುಳ ಗಿಡಕ್ಕೆ ನೀರು ಬಿಡೋದು ಪಡ್ದಾಕತ್ತ ಅಲ್ಲಿ ಹಿಂದೆ. ಅಂದ್ರೆ ಅವು ಹೂವಿನ ಗಿಡಗಳದು. ಏನು ಮಾಡಾಕತ್ತಾರ ನೋಡ್ರಿ. ನಾನು ಮಾಡಾಕತ್ತೀನಿ ಎಲ್ಲ ಕೆಲಸನು. ಡ್ರಿಪ್ಪಿನ ಪೈಪ ಕಬ್ಬು ಕಡ್ಯಾಕ ಬರ್ತಾರೆ ನಮ್ದಿನ್ನ. ಹಾಗಾಗಿ ಡ್ರಿಪ್ಪಿನ ಪೈಪ ಸುತ್ತಾಕತ್ತೀನಿ.
ಇಲ್ಲಿ ನೋಡಾಕತ್ತ ನಾವು ಈಗ ಇದನ್ನು ಡ್ರಿಪ್ಪಿನ ಪೈಪ್ ತೆಗೆದು ಅದಕ್ಕೆ ಹೊಳ್ಳಿ ಹೊಸ ಡ್ರಿಪ್ಪಿನ ಪೈಪ್ ಹಾಕೋದು. ಇದು ಹಾಕ್ಬೇಕಂದ್ರೆ 2 ವರ್ಷ ಬಾದ್ ಆಗಿಬಿಡುತ್ತೆ. 30,000 ರೂಪಾಯಿ ನೋಡ್ರಿ, ಒಂದೊಂದು ಹೊಲಕ್ಕೆ 30,000 ರೂಪಾಯಿ ಖರ್ಚಿದೆ. ಅಂದ್ರೆ ಬರೀ ಡ್ರಿಪ್ಪಿನ ಪೈಪ್ ಅಷ್ಟೇ. ಏನೋ ಹಾಕಿದ್ರೆ ಎಷ್ಟು ದೊಡ್ಡದಾಗೋ ಮಟ್ಟಾರ ಬರ್ತಿತ್ತಿಲ್ಲ. ಈಗ ಹೆಂಗಿದ್ರೆ 500 ಹಾಸ್ತಿದ್ದು ಇದನ್ನು ಮಾಡ್ತಿದ್ವಿ. ಗೊಬ್ಬರ ಹೋಗೋದಿಲ್ಲ ಹಣ್ಣಿದ್ರಾಗ ನೀರು ಸೋರವಲ್ದದ. ಅದೀಗ ಇದಿಷ್ಟು ವೇಸ್ಟ್ ಉಂಟೇಶ. ವೇಸ್ಟ್ ಮಾರೋದು ತಗೋತಾರೋ ಒಂದು 2-3 ಸಾವಿರ ರೂಪಾಯಿ ಹೋಗ್ತೈತಿ ನೋಡ್ರಿ. 30,000 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು 2,000 ರೂಪಾಯಿ ಕಳಿಸೋದು. ರೈತರ ಜೀವನ ಹಿಂಗೆ. ಮತ್ತು ಹಂಗೆ ಕೊಡ್ತಾರ. ನೀವು ಹೋಲು ನೀರು ಹೋಗಿ ಹೋಲ್ ಬಾಗಿರ್ತಾವೆ. ಇದನ್ನ ಹೊಳ್ಳಿ ಇದನ್ನು ಮಾಡ್ತಾರೆ. ಇದೇ ಹೊಳ್ಳಿ ರೆಡಿ ಆಕೈತಿಲ್ಲ ಅಂತ ಮತ್ತೆ ಅನ್ಸಾರ. ಇಲ್ಲಿ ಕೊರಿ ಇದ್ರಕಷ್ಟು ಹಾಕಿ ನೋಡ್ತಿತ್ತು. ಮುಂಜಾನೆಗೆ ಊಟ ಇಲ್ಲ ಏನಿಲ್ಲ. ನಮ್ಮ ಮನೆಗೆ ಲೋಕಾಪಕ್ಕೆ ಹೋಗಿದ್ದು ಹೊಸ ಟ್ರಿಪ್. ಏನು ತೊಗೊಂಬ ನಿಮ್ಗೆ ದಶ ಏನೈತೆ ಮಾಡ್ತದ ಗಾಡ ಬರ್ತೈತಿ. ಊಟ ಇಲ್ಲ ಏನೂ ಇಲ್ಲ. ಟೈಮ್ 1:00 ಫೋನ್ ಆ್ಯಡ್ ಹಾಕಂತ ನಂಗೆ ನೆಟ್ವರ್ಕ್ ಬರಲ್ತ. ನಮ್ಮ ಸೀರೆ ಬಿಸ್ನೆಸ್ ಸದ್ಯಕ್ಕೆ ಸ್ಟಾಪ್ ಐತಿ. ನೆಟ್ವರ್ಕ್ ಬಂದರೆ ವಾಟ್ಸಪ್ಪ ಓಪನ್ ಆಗಂಗಿಲ್ಲ. ಬಂದಾತಂದ್ರೆ 1-2 ತಾಸು ಬಂದಾಗ್ಬಿಡ್ತೈತಿ. ಪಾಪ ಕಸ್ಟಮರ್ ಬೈತಿರ್ತಾರೆ. ರಿಪ್ಲೈನು ಮಾಡಂಗಿಲ್ಲ ರೀ ನೀವು. ನೆಟ್ವರ್ಕ್ ಆದ್ರೆ ಹೆಂಗೆ 2 ತಾಸು ಬಂದಾಗ ಹೆಂಗೆ ಚಾಲು ಆಗತ್ತದ. ವಾಟ್ಸಪ್ದೆ ಮತ್ತು ಫೋನಿನ ಪ್ರಾಬ್ಲಮ್. ಫೋನು ಚೇಂಜ್ ಮಾಡ್ತಾರೆ. ಫೋನಿಂದಲ್ಲ ನಮ್ಮ ಸಿಮ್ಮ ನಂಬರ್ದು ಸಿಮ್ಮಿಂದು ಅದನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಫೋನಿಂದ ಆದ್ರೂ ಇಲ್ಲಿಂದ 2 ರೂಪಾಯಿ ಅರ್ಶಿನ ಎಲ್ಲಿಗೆ ಹಾಕಿದ್ವ ನೀನು? ಎಲ್ಲಿಗೆ ಹಾಕಿದ್ವಿ ಹೇಳ ಹೇಳ ಸುದ್ದಿ ಹೊಡಿಬಲ್ಲ ಹೇಳ. ಎಲ್ಲಿಗೆ ಹಾಕಿದ್ವಿ? ಇಲ್ಲಿದ್ದು ಮ್ಯಾಗ ಐತಲ್ಲ ಐತಲ್ಲೇ. ಇದು ಒಣಗಿರ್ತಾ ಈ ಗಿಡ ಇಲ್ಲಿ ನೋಡ್ಬೇಕಂತ ಹೋದ್ನಿ. ಇಲ್ಲಿ ಮ್ಯಾಗಿತ್ತ. ನಮ್ಗೆ ಮಾವಿನ ಗಿಡದ ಮಾವಿನಕಾಯಿ ತೋರಿಸ್ತೇವೆ. ಮಾವಿನಕಾಯಿ ಹೂವು. ಹಾಂ ಮಾತಾಡಿ. ಮಾವಿನಕಾಯಿ ಆಗೈತೆ ನೋಡಿ. ನಾವು ನೋಡೇನೇ ಇಲ್ಲ ಇಷ್ಟು ದಿನ. ಇವನ ಮಾವಿನಕಾಯಿ ಮಾವಿನ ಹೂವು ಮಾಡಿ ಹಾಕಾವಲ್ಲ. ಮಾಡಿ ಹಾಕೋದಕ್ಕಾಗೆ ಎಲ್ಲ ಹೋಗ್ಬಿಡ್ತಾವೆ ಉದುರಿ. ಮಾಡಿ ಹಾಕಲಿಲ್ಲ ಅಂದ್ರೆ ಇಷ್ಟೊತ್ತಲ್ಲ ದುಡ್ಡು ಹಾಕಿತ್ತು. ಓ ಮಾವಿನ ಹಣ್ಣಿನ ಗಿಡ. ಈಗ ಎಲ್ಲಿ ತಗೊಳ್ಳಿ ನಾವು. ಹತ್ತು ಕಡೆ ಎಲ್ಲಿ ಬಳೆ ಹಚ್ಚಿದ್ರಿಲ್ಲ ಹತ್ತೆ ಈಗ ಇಷ್ಟು ತೆಗ್ದ ಬಿಡದ. ಎಂದ ಬರ್ತಾರ ಕಡ್ಯಾಕ ಇಲ್ಲಿ ಬಿಡಿ. ಇನ್ನು ಆಚಗಡೆ ಕಡದು ಇದನ್ನ ಕಡಿಬೇಕು. ಮತ್ತು ಈಗ ನೀರು ಬಿಡಂಗಿಲ್ಲ. ಇವು ನಮ್ಮ ಮಡ್ಡಿ ನೆಲಗಳು. ಮತ್ತು ನಿನಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಪ್ಪ. ನೀ ಹೇಳಿದ ಮಾತು ಕೇಳಂಗಿಲ್ಲ. ಆ ಬಿಳಿ ಪೈಪ್ ಬೇಕನ ಈಗ? ಅದು ನೀರಿಗೆ ಬಂದದ. ಮತ್ತು ಕಬ್ಬು ನೀರಿಗೆ ಬಂದದ. ಅದು ಕಬ್ಬು ನೀರಿಗೆ ಬಂದದ. ಅದು ಕಬ್ಬು ಈಗ ನಿನಗೆ ಕುಡಿಸಿದ್ರೆ ತಾಕತ್ ಬರಂಗಿಲ್ಲ. ಬೆಳಗ್ಗೆನ ಹೊಲದ ಕೆಲಸ ಮಾಡಕ್ಕೆ ನಮ್ಮ ಮನೆಯವ್ರಿಗೆ ಒಂದಿಟ್ಟು ಕೈ ಗುಡಾಕತ್ತೀನಿ. 2 ವರ್ಷ ಆಗಿತ್ತು ನನಗೆ. ಒಂಚೂರು ಹೆಲ್ತ್ ಇಶ್ಯೂ ಏನೂ ಆಗಿರ್ಕಿಲ್ಲ.
ಬಟ್ ನಿನ್ನೆಯಿಂದ ಅದು ಹೀಟ್ ಜಾಸ್ತಿ ಆಗೈತೋ ಅಥವಾ ಕ್ಲೈಮೇಟ್ ವೆದರ್ ಚೇಂಜ್ ಆಗೈತೋ ಗೊತ್ತಿಲ್ಲ. ಫುಲ್ ಕೋಲ್ಡ್ ಆಗಿಬಿಟ್ಟೈತಿ. ಈಗ ಎದ್ದೇನಿ, ಪಾಪ ನಮ್ಮ ಮನೆಯವ್ರನ್ನ ಎದ್ದ ಕಸಾತಿ ಗುಡಿಸಿ ಹಾಲೆಲ್ಲ ಹಿಂಡಿಟ್ಟಿದ್ರೆ ಜಾಗಕ್ಕೆ ನೀರಿಟ್ಟು ಬಂದೇನಿ. ಅವ್ರಿಗಿಟ್ಟು ಚಾ ಕಾಶಿ ಇಲ್ಲಿ ಇದು ಪೈಪ್ ಐತಲ್ಲ, ಸ್ಪ್ರಿಂಕ್ಲರ್ ಪೈಪ್, ಅದು 10 ಕಬ್ಬಿಗೆ ಡ್ರಿಪ್ ಮಾಡ್ಬೇಕಾ ನೀನೆಲ್ಲ ತಂದಾರ. ಒಂಚೂರು ಖಾಲಿನೇ ಇಲ್ಲ, ಅವ್ರು ಮಾಡೇ ಮಾಡ್ತಾರೆ. ಈಗ ಇದನ್ನು ತೆಗೆದಿಡಾಕತ್ತಾರಲ್ಲ ಪೈಪ್. ಇಷ್ಟು ಹೋದ ಅಲ್ಲಿ ಡ್ರಿಪ್ ಜೋಡಿಸ್ಬೇಕಲ್ಲ, ಇದು ಕಬ್ಬು ಕಡಿಯಾಕೆ ಬರ್ತಾರೆ. ಕಬ್ಬು ತೆಗಿಬೇಕು, ಇನ್ನು ಮುಂದಿನ ವರ್ಷ ಹಚ್ಬೇಕು ನಾವು ಇದಕ್ಕೆ. ನಾನೊಂದು ಚಾ ಕುಡಿದು ಬಂದೇನಿ. ಇಲ್ಲಿ ತೆಗೆದಿಟ್ಟ ನೋಡ್ರಿ, ಇದನ್ನಿಷ್ಟು ಕಟ್ ಮಾಡಿ ಒಯ್ಯೋ ಅಂತಂದ್ರೆ ನಮ್ಮ ಮನೆಯವ್ರು ಇಲ್ಲಿ ಕಟ್ ಮಾಡ್ಯಾರ, ಇಲ್ಲಿ ಕೊರದಾರ. ನಾನು ಬೇಡ ಅಂತಂದೇನಿ. ನಮ್ಮ ದೇವಿನ ಬರ್ತಾಳೇನೋ. ನಮ್ಮದು ಅದು ಮನೆ ಮುಂದಿನ ಮಾವಿನ ಗಿಡ ಹೋಗ್ಬಿಟ್ಟೈತಿ. ಇವೇನು ಹೋಗ್ಬಿಟ್ಟಿಲ್ಲ, ಇವು ಲೇಟಾಗಿ ಅಕ್ಕವು, ಲೇಟಾಗಿ ಮುಗಿತಾವೆ. ನೆಗಡಿ ಆದ್ರೆ ಜ್ವರ ಬಂದ ಬಿಡ್ತಾವೆ ಇಮಿಡಿಯೇಟ್ಲಿ, ಲೈಟಾಗಿ ಸ್ವಲ್ಪ. ನಾನು ದವಾಖಾನಿಗೂ ಹೋಗೋಕ್ಕೂ ಇಷ್ಟಪಡೋಂಗಿಲ್ಲ, ಟ್ಯಾಬ್ಲೆಟು ತೊಗೊಳಂಗಿಲ್ಲ. ನಮ್ಮ ಮನೆಯವ್ರು ನಿನ್ನೆ ದವಾಖಾನಿಗೆ ಹೋಗೋಣ ಅಂತಂದ್ರೆ ಬೇಡ ಅಂತಂದೆ. ಬ್ಲಾಕಿನ ಓಯ್ ಬ್ಲಾಕಿ ನೋಡಿಲ್ಲ ಅದ. ಹೋಗೋಣ ಬರ್ರಿ ಅವ್ರಂತೇಳಿ. 1 ವರ್ಷ ಪೂರ್ತಿ ಖಾಲಿ ಬಿಡ್ಬೇಕಿದನ್ನೆಲ್ಲ, ಬಿಸಿಲು ತಿನ್ಬೇಕು. ಮೊನ್ನೆ ಎಷ್ಟು ಬಿಸಿಲು ತಿಂತೈತಲ್ಲ ಅಷ್ಟು ಬೆಳೆ ಇಳುವರಿ ಬರ್ತೈತಿ. ಇದು ನಮ್ಮ ದೇವಿ ಅರ್ಧ ಕಬ್ಬು, ಇದು ನಮ್ದು. ಆಗಲ್ದೇನೋ ಇದಿಷ್ಟೊಂದಿಗೆ. ವಿಠಲ್ ಬಂದಿಲ್ಲ? ನಾ ಮುಂದಾಗಲ ನೀ ಇಲ್ಲಿ ಹಿಡ್ಕೊ, ಎಲ್ಲಿ ನೋಡಿ ನಡ ಅಲ್ಲಿ ಅವನು ನೆಲ ತಮ್ಮ ಹೇಳಕಂತ ಇನ್ನೂ ಮುಂದೆ ಬರ್ತೇನೆ ಅಲ್ಲ. ಇಲ್ಲ ಇನ್ನೂ ಬಂದ್ರು ನಡೀತೈತಿ. ವಿಠಲ್ ಬಂದಿಲ್ಲ? ದೇವಿನೂ ಕರಿಬೇಕಾ? ದೇವಿನ ಕರಿತೀನ? ಅಡುಗೆ ಮಾಡಕ್ತಾಳಣ್ಣ? ಅಡುಗೆ ಮಾಡಕ್ತಾಳಪ್ಪ ಅಕ್ಕ? ಓಯ್ ಚಾರ್ಲಿ ಮಗನ, ಇಲ್ಲಾಕೆ ಬಂದಿಲ್ಲ? ನಮ್ದು ಇಲ್ಲಳ ಸರಿಲ್ಲಪ್ಪ, ಹಿಂದಕ್ಕಿನಾಟ ಬರೋಬ್ಬರಿ ಐತೆ. ಅವೇನು ಮಾಡಾಕತ್ತಾನ ಮಗ? ಹಾಯ್ ಮಾತಾಡ್ತಾರ. ಭಾಳದತ್ತವ ಎದ್ದ 6ಕ್ಕೆ ಎದ್ದಿ ಮಾಡಾಕತ್ತಿ ಈಗ ಅಡುಗೆ? ಹೌದಾ? ಮ್ಯಾಕೈತಿ ಹಿಡ್ಕೋತೀನಿ ನೋಡುವ ಹಿಂಗೆ. ಹಾಂ ಹಾಂ ಅಂದ್ರೆ ಹತ್ತದಲ್ಲ. ಏನು ಮಾಡಾಕತ್ತಿ?
ಹಾಂ ನಿಮ್ಮ ದೊಡ್ಡಪ್ಪ ಕಟ್ ಮಾಡೋ ಅನ್ನಕತ್ತಿದ್ದಿಲ್ಲಪ್ಪ ಇಲ್ಲಪ್ಪ ರಗಡಾಗಿತ್ತು ಅವಂಗೆ ಎಷ್ಟುದ್ದೈತಿ ಅದು ಹೆಗಲ ಮ್ಯಾಗ ಇಟ್ವಪ್ಪ ಕೈ ಸೋಲೋದಿಲ್ಲ ಹಿಂಗಿರ್ತೈತೆ ನೋಡ್ರಿ ರೈತರ ಜೀವನ. ಹಚ್ಚ ಕಬ್ಬಿಗೆ ಡ್ರಿಪ್ ಮಾಡಾಕತ್ತೇವಿ. ಹಾಗಾಗಿ ಇದು ಹಳೆ ಕಬ್ಬಿಂದ ಡ್ರಿಪ್ ಮಾಡಿದ ಪೈಪ್ ಇದೆ. ಇದನ್ನು ತಗೊಂಡು ಹೊಂಟೇವಿ. ಅಲ್ಲಿಂದ ತೊಗೊಂಬರ್ಗೊಡ್ದ ಸಿಕ್ಕಾಪಟ್ಟಿ ಸುಸ್ತಾತ. ಮುಂದೆ ಎಲ್ಲಿ ಮಟ್ಟ ಹೋಗೈತೆ ನೋಡ್ರಿ, ತೋರಿಸ್ತೇನೆ ನಾನು. ನಮ್ಮ ಮನೆಯವ್ರು ಕಟ್ ಮಾಡಿ ಒಯ್ಯೋಣ ಅಂತಂದ್ರೆ ಸುಮ್ಮನೆ ಕಟ್ ಮಾಡಿ ಮತ್ತು ಕಾಲರ್ ಹಾಕಿ, ಯಾಕಂತೇಳಿ ಬೇಡ ಇಷ್ಟರು ಇರ್ತೇವಿಲ್ಲ 5 ಮಂದಿ ತೊಗೊಂಡು ಹೋಗೋಣ ಅಂತಂದೆ. ಅದು ಹಚ್ಚ ಕಪ್ ಅದು ಕುಳಿದ ಕಪ್ ತೆಗಿಬೇಕು. ಎಲ್ಲಪ್ಪ ನೀನ ಹೋಗ್ಬೇಕಪ್ಪ. ಹಂಗಾರೆ ನೇಟ್ ಹೋಗ್ರಿ. ಅವ್ನು ಬಿಟ್ಟಲ್ ಕಾಲ ಚಪ್ಪಲ್ ಅದ ಇಲ್ಲ. ಇಲ್ಲ ಆಳ ವೆಂಕಟೇಶ, ಅದು ಪೈಪ್ ಹೋದಾಡ್ತತಿ. ನಿನಗೆ ಒಟ್ಟು ಏನಾರು ಅಂದಾಗ ಸಮಾಧಾನ. ಹಾಂ, ಕಟ್ ಮಾಡ್ತೇನೆ ಅನ್ನಕತ್ತಿದ್ರಿ ಯಾರು? ಕಟ್ ಮಾಡಿ ಒಯ್ಯೋಣ ಅನ್ನಕತ್ತಿದ್ರಿ ಯಾರು? ಹೌದಿಲ್ಪ? ಮಮ್ಮಿ ಹೇಳಾರ್ದ ಬಾಳೆನ ಸುತ್ತಾಗಂಗಿಲ್ಲ ನಿಮ್ಮ ದೊಡ್ಡಪ್ಪಂದ. ಅದಿಲ್ಲಲ್ಲಪ್ಪ, ಮೆಂತೆ ಕೊತ್ತಂಬರಿ ನೋಡ್ರಿ ಕಬ್ಬಿನೊಳಗೆ. ಈಗಷ್ಟೇ ಜಳಕಾತ, ಬೋರ್ ಬಂದಿಟ್ಟೈತಿ. ಇನ್ನು ಬೋರ್ ಚಾಲು ಮಾಡ್ಕೊಂಬಂದು ನೀರು ತುಂಬ್ಕೋಬೇಕು. ನೀರು ತುಂಬ್ಕೊಂಡು ಇದನ್ನು ಡ್ರಿಪ್ ಜೋಡಿಸ್ಬೇಕಂತ ಮುಂಜಾನೆ ಪೈಪ್ ಏನು ಇಟ್ಟೇವಿಲ್ಲ. ಇನ್ನು ನಾಷ್ಟ ಅದು ಏನಿಲ್ಲ. ರೊಟ್ಟಿ ಮಾಡ್ತೇನೆ ಅಂತಂದೆ. ಬೇಡ, ಆರಾಮಿಲ್ಲ, ಸುಮ್ಮನೆ ಅನ್ನ ಸಾರ ಉಂಡ್ರಾಯ್ತು, ಅನ್ನ ಸಾರ ಮಾಡಿಬಿಡಂತಂದ್ರೆ ಹೆಸ್ರು ಕಾಳು ಕುದಿಸಿಟ್ಟೇನಿ. ಹೆಸ್ರು ಕಾಳಿನ ಸಾರು, ಅನ್ನ ಆಗೈತಿ. ಅನ್ನ ಒಂದು ಸಾರಿಟ್ಟು ಕಾಸ್ಕೊಂಡು ಊಟಾತಿ ಮಾಡ್ಬೇಕು. ನೋಡ್ರಿ ಚಾಲು ಅಯ್ಯೋ, ಇದು ಮೊದಲು ಗೋಡ ಇತ್ತು, ಈಗ ಇದೇ ಇರ್ಬೋದಂತ ಅನ್ಕೋತೀನಿ. ಆನ್ ಆಪ್ ನೋಡೋಣ. ಇದು ಫಿಲ್ಟರ್ ನೋಡ್ರಿ. ಚಲೋ ಹನ್ನೊಂದು ಗಂಟೆಗೆ ಅಂದ್ರೆ ಕರೆಂಟ್ ಹೋಗ್ಬಿಡ್ತಾವೆ. ಟೈಮಿಗೆ 9 ಇತ್ತು, 10 ಗಂಟೆ ಮಾತು. ನಮ್ಮ ಮನೆಯವ್ರು ಅಲ್ಲಿನೂ ಏನೇನು ಮಾಡಾಕತ್ತಾರೆ. ನಮ್ಮ ಮನೆಯವರು ನಮ್ಮ ಎಲ್ಲಪ್ಪ ಈಚೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ ಅವ್ರು. ಆಚೆ ಕಡೆ ಗಂಡು ಮಕ್ಕಳು ಏನೂ ಮಾಡೋದಿಲ್ಲ. ಅದು ನಾವು ಮಕ್ಕಳಿಗೆ ಹೆಂಗೆ ಕಲಿಸ್ತೀವಿ ಹೆಂಗೆ ಇರ್ತಾರೆ, ನಾವು ಹೆಂಗೆ ಅವ್ರಿಗೆ ಪ್ರೀತಿ ತೋರಿಸ್ತೀವಿ ಅದ್ರ ತಕ್ಕಂತಲೂ ಇರ್ತಾರೆ. ಏನಂದ್ರೆ ಏನೂ ಮಾಡೋಂಗಿಲ್ಲ ಅವರಲ್ಲಿ. ಇವೆಲ್ಲ ಚಾಲ ಹಾಕ ನೋಡ್ರಿ, ಚಾಲ ಅದು
ಈಗ ಇದ್ರ ಕೌಲ್ಯಾಗ ಇಡ್ಬೇಕು ಪೈಪ ಅಲ್ಲೇ ಅಷ್ಟೇ ಇದನ್ನು ಫಿಕ್ಸ್ 16 ಸಲ ನಾನು ಕೇಳಲ್ಲಕ್ಕೆ ಬಿಡು ಮತ್ತೆ ಇರಲಿ ಬಿಡು ಈಗ ನೀರು ಹೊಂಟ ಓ ಹಾಂ ದಗದಾಗಿಲ್ಲವ ಅಷ್ಟು ಏನಾಗ ಹೇಳೋದು ಏನು ಮಾಡಂಗಿಲ್ಲ ನಾವು ಕೌಕನ ಓಡೇ ಬರೋದು ಕೈಗತ್ತೆ ಇಲ್ಲಿ ಹೂವಿ ಅಂದರೆ ಇಲ್ಲಿ ಪೈಪ್ ಇದನ್ನು ಮಾಡೋದಕ್ಕೆ ಅಂತೇಳಿ ಇಲ್ಲಿ ಜೋಡಿಸ್ಯಾರ ನಮ್ಮ ಮನೆಯವ್ರ ಇಲ್ಲಿಂದ ಇಲ್ಲಿ ಡ್ರಿಪ್ ಹಾಕೋಬೇಕು ಇಲ್ಲಿ ಹೂವಿನ ಗಿಡಗಳು ಹತ್ತಿದಾವಲ್ಲ ಹೂವಿನ ಗಿಡಗಳ ಕಾಯಿಪಲ್ಲೆ ಅದಕ್ಕೆ ಹೋಗ್ತೈತಿ ಈ ಮಾವಿನ ಗಿಡನೂ ಹೋಗ್ಬಿಟ್ಟಿತ್ತು ಆದ್ರೆ ಉದುರ್ತದ ಇನ್ನೆಲ್ಲರೂ ಒಳಗೆ ಕಾಯಿಗೆ ಮಾಡ ಗೊತ್ತಿಲ್ಲ ಆಮೇಲೆ ಬೇಕು ಓಡಂಟಾನ ಹೋಯ್ ಮಗನ ಏನಲ್ಲ ಹೊಡ್ಸತಿ ತಿಂದು ಸಾಕು ಬಿಡೋಂಗೆ ಹಾಕಿರ್ತತಿ ಇನ್ನು ಇಲ್ಲಿ ಸಣ್ಣಗೆ ಬರ್ತೈತೆ ನೀರಿದೆ ಚಾವಿ ಪವಿ ಎಲ್ಲ ತೊಳ್ಕೊಂಡ ಇಲ್ಲೊಂದು ನೆಲ್ಲಿಗಿಡ ಹುಟ್ಟೈತೆ ನೋಡ್ರಿ ಅದು ನೆಲ್ಲಿಗಿಡ ಸಣ್ಣ ಆಗತೈತಿ ಇದು ಯಾವಾಗ ಬೀಳತೈತೆ ಗೊತ್ತಿಲ್ಲ ಯಾಕಂದ್ರೆ ಇದು ತೆಂಗಿನ ಗಿಡದ ಬೇರ್ನ್ಯಾಗ ಹುಟ್ಟಿರೋದು ಎತ್ತರ ಆತಂದ್ರೆ ಗಾಳಿಗೆ ಬೀಳತೈತಿ ಬೀಳಂತ ಹೇಳಿ ಸುಮ್ಬಿಟ್ಟೆ ಅದಕ್ಕೆ ಊಟ ಹಾಕ್ಬೇಕಲ್ಲಿ ಊಟನ ಹಾಕಿರಿ ಮಾಡ್ತೀನಿ ಏನಂತವ ಸಂದ ದೊಡ್ಡದು ಕಪ್ಪಿ ನುಂಗ್ಯದಂತ ಈಗ ಇಷ್ಟಕ್ಕೊಂದ ಖಾಲಿ ಮಾಡಿದ್ದಾರೆ ಹಚ್ಕ ಹಿಡ್ಕೋಬೇಕನ ಈಗ ಮತ್ತೆ ಅದಕ್ಕೆ ಇದಕ್ಕೆ ಹಾಕಿದ್ರೆ ಹಂಗಿಲ್ಲ ಕರಿ ಅಂತ ಪರಿಸ್ಥಿತಿ ಬಂತು ಕರೆದ್ರೆ ನಾ ಇರಲಿಲ್ಲ ಅಂದ್ರೆ ಹಂಗಿಲ್ರಿ ಯಾವುದು ನಾನು ಒಂದಿಟ್ಟು ಕೈ ಕೊಡ್ದಾಗ ಸರಿ ಅತ್ತ ಈ ಸಾರು ತೆಗೆದಿಟ್ಟ ಬಂದೇನೆ ಇಲ್ಲೇ ಅದೇನ ಇಷ್ಟು ಡ್ರಿಪ್ ಜೋಡಿಸಿದೀವಿ ನೋಡ್ರಿ ತಂದೆಗೆ ಮಗಳಿಗೆ ಹೊಟ್ಟೆಕಿ ಜಾಸ್ತಿ ಇಲ್ಲ ಮ್ಯಾಗ ಇಲ್ಲೆಲ್ಲ ಮುಂಜಾನೆಯಾಗ ನಿಂತಾರೆ ನಮ್ಮ ಮನೆಯವ್ರ ಅಲ್ಲೇ ಇಲ್ಲಿ ಪೈಪ್ಲೈನ್ ಮಾಡ್ಯಾರ ನಮ್ಮ ಚಾರ್ಲಿಗೆ ಇನ್ನೂ ಊಟ ಹಾಕಿಲ್ಲ ನಾನು ನೋಡ್ರಿಲ್ಲೆಲ್ಲ ಚೇಂಜಸ್ ಆಗ್ಬಿಟ್ಟೈತೆ ನಮ್ದು ನನಗೆ ಮೈ ಹಣ್ಣಾಗೈತಿ ಮಾತಾಡೋ ಮೂಡಿಲ್ಲ ಈಗ ನಾಳೆಗೆ ಒಂದು ನೀರು ಹಾಕಿ ನಾಳೆಗೆ ಹೋದ ನಾಳೆಗೆ 10 ತಾರೀಕು ಇದಕ್ಕಾಗ ಏನು ಹೊಡೆದೈತಿ ಅವ್ರಿಗೆ ನಾವು ಅಷ್ಟತನ ಜೋರು ಕೆಲಸ ಮಾಡಿದಾರೆ ನಮ್ಮ ಗುಳುಗಳು ಹಚ್ಚಿಟ್ಟೈತಿ ಇಷ್ಟು ಮಾಡಕ್ಕೆ 3 ವರ್ಷ ಐತಿ